ರಾತ್ರಿ ಅಂಗಡಿ ಮುಚ್ಕೊಂಡು ಮನೆಗೆ ಹೋಗಿದಂತಹ ವ್ಯಾಪಾರಸ್ಥರಿಗೆ ಬೆಳಗ್ಗೆ ಬಂದಾಗ ಆಘಾತ ಎದುರಾಗಿದೆ. ಕಾಮಗಾರಿ ಹೆಸರಲ್ಲಿ ಅಂಗಡಿ ಮುಂದೆ ಬೃಹತ್ ಆದ ಒಂದು ಗುಂಡಿಗಳನ್ನ ತೆಗೆದು ಒಂದು ಅಪಾಯಕಾರಿಯಾದ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಿದ್ದಾರೆ. ಸದ್ಯ ನಾನೀಗ ಜೆಸಿ ರಸ್ತೆಯ ಪ್ರಮುಖ ರಸ್ತೆಯಲ್ಲಿ ಇದ್ದೀನಿ. ಇಲ್ಲಿ ಗಮನಿಸ್ತಾ ಇರ್ಬೋದು, ಕಾಮಗಾರಿ ಹೆಸರಿನಲ್ಲಿ ಆ ಕಟ್ಟಡಗಳ ಒಂದು ಬೇಸ್ಮೆಂಟ್ನ ಕೊರೆದಿರುವಂತಹ ಒಂದು ಕೆಲಸ ಆಗಿದೆ. ಅಂದರೆ ಇಲ್ಲಿ ಏನು ಕೆಲಸ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ, ಯಾವುದಕ್ಕೆ ಕೆಲಸ ಮಾಡಿದ್ರು ಅನ್ನೋ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಅಂದರೆ ಕಳೆದ ರಾತ್ರಿ ಸಹಜವಾಗಿ ಕೆಲಸಗಳನ್ನ ಮುಗಿಸ್ಕೊಂಡ ವ್ಯಾಪಾರಸ್ಥರು ಅಂಗಡಿ ಬಾಗಿಲುಗಳನ್ನ ಮುಚ್ಚಿ ಮನೆಗೆ ಹೋಗಿದ್ದಾರೆ. ಸೊ ಬೆಳಗ್ಗೆ ಬಂದು ನೋಡಿದಂಥ ಸಂದರ್ಭದಲ್ಲಿ ಈ ರೀತಿಯಾದ ಒಂದು ದೃಶ್ಯವನ್ನ ಕಂಡಿದ್ದಾರೆ. ಈಗ ಇದಕ್ಕೆ ಮುಂಚೆನೇ ಯಾವುದೇ ರೀತಿಯಾದ ಒಂದು ಮಾಹಿತಿ ಕೂಡ ಕೊಟ್ಟಿಲ್ಲ, ಈ ರೀತಿಯಾಗಿ ಕಾಮಗಾರಿ ಮಾಡ್ತಾ ಇದೀವಿ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಈಗ ನೋಡಿದ್ರೆ ಕಟ್ಟಡಗಳ ಅಡಿಪಾಯದ ಒಳಗಡೆ JCB ಮುಖಾಂತರ ಮಣ್ಣುಗಳನ್ನ ಕೊರೆದಿದ್ದಾರೆ, ಹಳ್ಳವನ್ನ ತೋಡಿದ್ದಾರೆ. ಇದು ಕಟ್ಟಡಗಳಿಗೆ ಅಪಾಯ ತಂದೊಡ್ಡುವಂತಹ ಒಂದು ದೃಶ್ಯ ಕಾಣಿಸ್ತಾ ಇದೆ. ಮಣ್ಣು ಕುಸಿತಾ ಇದೆ, ಅಂಗಡಿಗಳ ಮುಂದೆ ಕೂಡ ಜಾಗ ಇಲ್ಲ. ಇನ್ನು ಕೆಲವು ವ್ಯಾಪಾರಸ್ಥರು ಈ ರೀತಿ ರಾತ್ರೋರಾತ್ರಿ ಕಾಮಗಾರಿ ಮಾಡೋದ್ರಿಂದ ಅಂಗಡಿಗಳನ್ನ ಬಾಗಿಲು ಕೂಡ ತೆಗೆದಿಲ್ಲ. ಸದ್ಯ ಈಗ ಏನು ಕೆಲಸ ಆಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ, ಯಾರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಸ್ಥಳೀಯರಿಗೆ ಮಾಹಿತಿ ಇಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ BBMP ಅವ್ರಿಗಾಗಲಿ ಅಥವಾ ಇಂಜಿನಿಯರ್ಗಳಿಗಾಗಿ ಫೋನ್ ಮಾಡಿದ್ರೆ ಡ್ರೈನೇಜ್ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ, ಆದರೆ ಸರ್ಕಾರಿ ಜಾಗದಲ್ಲಿ ಕೆಲಸ ಮಾಡ್ತಾ ಇದೀವಿ, ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ನೋಡಿದ್ರೆ ಕಟ್ಟಡಗಳ ಒಂದು ಬೇಸ್ಮೆಂಟ್ನ ಶೇಕ್ ಮಾಡಿರುವಂಥ ಇಲ್ಲಿ ಕೆಲಸ ಕಾಣ್ತಾ ಇದೆ. ಅಂದರೆ ಆ ಬೇಸ್ಮೆಂಟ್ ಕೂಡ ಕುಸಿತಾ ಇರುವಂಥ ದೃಶ್ಯ ಕಾಣ್ತಾ ಇದೆ. ಹೀಗಾಗಿ ವ್ಯಾಪಾರಸ್ಥರು ಕೂಡ ಒಂದು ರೀತಿ ಆಘಾತಕ್ಕೆ ಒಳಗಾಗಿದ್ದಾರೆ. ಸೊ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಎದುರಾಗ್ತದೆ. ಅಂದರೆ ಕಳೆದ 1 ವರ್ಷದಿಂದ ಕೂಡ JC ರಸ್ತೆಯಲ್ಲಿ ವಿವಿಧ ಕಾಮಗಾರಿಗಳು ನಡೀತಾನೆ ಇದೆ. ಅಂದರೆ ಪೈಪ್ ಅಳವಡಿಕೆ ಆಗಿರ್ಬೋದು ಅಥವಾ ರಸ್ತೆ ದುರಸ್ತಿ ಆಗಿರ್ಬೋದು, ಈ ರೀತಿ ಕಳೆದ 1 ವರ್ಷದಿಂದ ಕೂಡ ಕಾಮಗಾರಿಗಳು ನಡೀತಾನೆ ಇದೆ. ಇದರಿಂದ ಕೂಡ ಸಾಕಷ್ಟು ವ್ಯಾಪಾರ ಕೂಡ ನಷ್ಟ ಆಗಿದೆ. ಈ ನಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ರಾತ್ರೋರಾತ್ರಿ ಕೆಲಸಗಳನ್ನ ಮಾಡಿ ಒಂದು ಅಪಾಯಕರವಾದ ಒಂದು ಸನ್ನಿವೇಶನ ಸೃಷ್ಟಿ ಮಾಡೋದು ನಿಜಕ್ಕೂ ಇಲ್ಲಿ ಒಂದು ರೀತಿಯ ವ್ಯಾಪಾರಸ್ಥರು ತಮ್ಮ ಅಳಲನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.